2026-30ನೇ ಸಾಲಿಗೆ ಚುನಾವಣೆ ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಏಪ್ರಿಲ್ 11 ಮತ್ತು 12ನೇ ತಾರೀಕು ನಾಮಪತ್ರ ಸಲ್ಲಿಕೆ ಆಗಬೇಕಂತೇಳಿ ಅಧಿಸೂಚನೆಯನ್ನು ರಾಜ್ಯ ಸಂಘದ ಚುನಾವಣೆ ಅಧಿಕಾರಿಗಳು ಪ್ರಕಟಣೆಗೊಳಿಸಿದರು. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಏಪ್ರಿಲ್ 11, 12 ಇಡೀ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಮತ್ತು ಜಿಲ್ಲಾ ಘಟಕದಲ್ಲಿ ಚುನಾವಣಾ ಕೇಂದ್ರಗಳು ಅಥವಾ ಚುನಾವಣಾಧಿಕಾರಿಗಳು ಯಾರು ಎಂಬುದನ್ನು ಯಾರೂ ಪ್ರಕಟವನ್ನು ಮಾಡಲಿಲ್ಲ. ಇದರ ಜವಾಬ್ದಾರಿ ಜಿಲ್ಲಾ ಸಂಘಕ್ಕೆ ಇರ್ತಾ ಇದೆ. ಜಿಲ್ಲಾ ಸಂಘದವರು ಯಾವುದೇ ದಿನಾಂಕವನ್ನು ಪ್ರಕಟ ಮಾಡದೆ ಕೇವಲ ನೆಪ ಮಾತ್ರಕ್ಕೆ ಸವದತ್ತಿ ಮತ್ತು ರಾಮದುರ್ಗನಲ್ಲಿ ಚುನಾವಣಾ ಅಧಿಕಾರಿಗಳನ್ನು ನೇಮಿಸಿ ಆ 2 ತಾಲೂಕಿನಲ್ಲಿ ನಾಮಪತ್ರವನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಅಲ್ಲಿಯೂ ಕೂಡ ಚುನಾವಣೆಯನ್ನು ನಿಯಮಾನುಸಾರ ಮಾಡದೆ ಅವಿರೋಧವಾಗಿ ಘೋಷಣೆಯನ್ನು ಮಾಡಿಕೊಂಡರು. ಆದರೆ ಈ ಉಳಿದ 5 ತಾಲೂಕಿನಲ್ಲಿ ಯಾವುದೇ ರೀತಿಯ ಕೇಂದ್ರವನ್ನು ಚುನಾವಣಾ ಕೇಂದ್ರ ರಚನೆ ಆಗೋದಾಗಲಿ, ಚುನಾವಣಾಧಿಕಾರಿ ಇವರೇ ಅನ್ನೋದಾಗಲಿ, ಆಧಾರ ಪಟ್ಟಿ ಆಗಲಿ ಪ್ರಕಟವನ್ನು ಮಾಡದೆ ಗುಪ್ತವಾಗಿ ಇಟ್ಕೊಂಡು ಸುಮ್ಮನೆ ಉಳಿದ್ರು. ನಾವು ಚುನಾವಣೆ ಮುಂದಕ್ಕೆ ಹಾಕ್ಬೋದು ಅಂತ ತಿಳ್ಕೊಂಡು ನಾವೆಲ್ಲ ಶಿಕ್ಷಕರು ಕಾದು ಕೂತಿದ್ದೀವಿ. ತದನಂತರ 1 ತಿಂಗಳ ನಂತರ ಏನು ಅಂತಂದ್ರೆ ರಾಜ್ಯ ಸಂಘದಲ್ಲಿ ಗೊಂದಲಗಳಾಗಿ ಸ್ಟೇ ಬಂತು. ಸ್ಟೇ ಬಂದ ನಂತರ ಚುನಾವಣೆ ಎಲ್ಲ ಆಯಿತು ಅಂತೇಳಿ ನಾವು ಬೆಳಗಾವಿ ಜಿಲ್ಲೆ ಎಲ್ಲ ಶಿಕ್ಷಕರು ತಿಳಿದುಕೊಂಡ್ರು. ಆದರೆ ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥ ಸ್ಟೇ ವೇಕೆಂಟ್ ಆದ ತಕ್ಷಣ ಇವರು ಕೂಡ ಏಕಾಏಕಿ 20 ದಿನದ ನಂತರ ಎಲ್ಲ ತಾಲೂಕಿನ ಚುನಾವಣೆ ಆಗಿದೆ ಅಂತೇಳಿ ವಾಟ್ಸಪ್ನಲ್ಲಿ ಪದಾಧಿಕಾರಿಗಳನ್ನು ವಾಟ್ಸಪ್ನಲ್ಲಿ ಇವರು ಬರೆದುಕೊಂಡ್ಬಿಟ್ರು. ತದನಂತರ ನಾವು ಸಂಬಂಧಿಸಿದ ಇಲಾಖೆಗಳಿಗೆ, ಚುನಾವಣೆ ಅಧಿಕಾರಿಗೆ, ರಾಜ್ಯ ಸಂಘಕ್ಕೆ ತಿಳಿಸಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗದೆ ಹೋಯಿತು. ಇದನ್ನು ನಾವು ಖಂಡಿಸಿ ಕಳೆದ ವಾರದ ಹಿಂದೆ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, DDP ಅವರಿಗೆ, ಎಲ್ಲ ಶಾಸಕರಿಗೆ ಮನವಿಯನ್ನು ಸಲ್ಲಿಸಿ ಇದು ಚುನಾವಣೆ ಆಗಬೇಕು, ದಯವಿಟ್ಟು ಚುನಾವಣೆಯನ್ನು ಮಾಡಿಸ್ಲಿ. ಯಾಕೆ ಚುನಾವಣೆ ಮಾಡಿಸ್ಬೇಕಂತ ಹೇಳ್ತೀವಿ ಸರ್, ಇದಕ್ಕೆ ಸರ್ಕಾರದಿಂದ ಮಾನ್ಯತೆ ಇದೆ. ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ಆಗಲೇಬೇಕು. ಸರ್ಕಾರದಿಂದ ನಮಗೆ ಸುಮಾರು ಕಳೆದ ಸಾಲಿನಲ್ಲಿ ಸಮ್ಮೇಳನ ಮಾಡಿದಾಗ 1 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಮ್ಮೇಳನಕ್ಕೆ ದೇಣಿಗೆಯಾಗಿ ನೀಡಿದರು. ಇಂಥ ಬೃಹತ್ ಆಕಾರದ ವಂತಿಗೆಯನ್ನು ನಾವು ಕೊಡ್ತಾ ಇರೋದು ಸರ್ಕಾರ ಕೊಡ್ತಾ ಇದೆ. ಪ್ರತಿ ವರ್ಷ ಶಿಕ್ಷಕರು 200 ರೂಪಾಯಿ ವಂತಿಗೆಯನ್ನು ವೇತನದಲ್ಲಿ ಕಟಾವು ಮಾಡ್ತಾ ಇದ್ದಾರೆ. ಅದರ ಸಲುವಾಗಿ ನಾವು ಚುನಾವಣೆ ಪ್ರತಿ 5 ವರ್ಷಕ್ಕೂ ಮಾಡ್ಕೊಂಡು ಬಂದಿದ್ದೀವಿ. ನಾನು ಕಳೆದ 30 ವರ್ಷದಿಂದ ರಾಜ್ಯ ಸಂಘದ ಕೋಶಾಧ್ಯಕ್ಷನಾಗಿ 3 ಅವಧಿ ಕಾರ್ಯವನ್ನು ಮಾಡಿದ್ದೇನೆ, ಜಿಲ್ಲಾ ಅಧ್ಯಕ್ಷನಾಗಿ ಕಾರ್ಯವನ್ನು ಮಾಡಿದ್ದೇನೆ. ಆದರೆ ನಾವು ಚುನಾವಣೆಯಲ್ಲಿ ಇವರಿಗೆ ಬಿಟ್ಟುಕೊಟ್ಟು ನಾವು ಮುಕ್ತವಾಗಿ ಅವರಿಗೆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟರೂ ಕೂಡ ಈ ವರ್ಷ ಇವರು ಚುನಾವಣೆಯನ್ನು ಮಾಡದೆ ಏಕಾಏಕಿ ಸೋಲಿನ ಭೀತಿಯಿಂದ ಚುನಾವಣೆಯನ್ನು ಈ ರೀತಿ ಮುಚ್ಚಿಟ್ಟುಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಾವು ಮಾನ್ಯ ರಾಜ್ಯದ ಅಧ್ಯಕ್ಷರಾದ ಚಂದ್ರು ನುಗ್ಲಿ ಅವರಿಗೆ ಒಂದು ವಿನಂತಿ ಏನು ಮಾಡ್ಕೊಳ್ತೀವಿ ಅಂದರೆ, ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಒಬ್ಬರು ಹೆಬ್ಬಳಿ ಅನ್ನೋರನ್ನ ರಾಜ್ಯ ಸಂಘಕ್ಕೆ ಅವಿರೋಧ ಆಯ್ಕೊಂಡು ತಗೊಂಡ ಚುನಾವಣೆ ಬೆಳಗಾವಿಯಲ್ಲಿ ಚುನಾವಣೆಯೇ ಆಗಿಲ್ಲ ಅಂಥವ್ರನ್ನ ಇವರು ರಾಜ್ಯ ಸಂಘಕ್ಕೆ ಹೆಂಗೆ ತೊಗೊಂಡ್ರು? ಇದು ರಾಜ್ಯ ಸಂಘ ಅಂತಂದ್ರೆ ಸರ್ಕಾರದ ಮಾನ್ಯತೆಯೊಂದಿಗೆ ಕಾರ್ಯವನ್ನು ಮಾಡಬೇಕಾಗ್ತಾ ಇದೆ. ಬೆಳಗಾವಿಯಲ್ಲಿ ಚುನಾವಣೆ ಆಗಿಲ್ಲ, ಆದರೆ ಇವ್ರನ್ನ ಅವರು ಸಹ ಕಾರ್ಯದರ್ಶಿ ಅಂತೇಳಿ ಅಲ್ಲಿ ಆಯ್ಕೆಯನ್ನು ಮಾಡಿಕೊಂಡ್ರು ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಅದಕ್ಕೆ ರಾಜ್ಯ ಸಂಘದ ಅಧ್ಯಕ್ಷರಿಗೆ ವಿನಂತಿ ಏನು ಮಾಡ್ತೀವಿ ಅಂದರೆ, ಚುನಾವಣೆ ಇಲ್ಲದೆ ಇವರನ್ನು ನೀವು ರಾಜ್ಯ ಸಂಘಕ್ಕೆ ಅಭ್ಯರ್ಥಿ ಮಾಡ್ಕೊಂಡಿದ್ರಿ, ದಯವಿಟ್ಟು ಅವರನ್ನು ನೀವೇನು ಮಾಡ ಅಮಾನತುಗೊಳಿಸಿ ಬೆಳಗಾವಿ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಮಾಡಿ ನಂತರ ಬೇಕಾದ್ರೆ ನೀವು ಅವರನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡ್ಕೋಬೇಕು ಅನ್ನುವಂಥ ವಿನಂತಿಯನ್ನು ರಾಜ್ಯ ಸಂಘದ ಅಧ್ಯಕ್ಷರಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ.